ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ತೋರಿಸಿದ್ದೀನಿ. ಅದು ಬಂದು ಒಂದೇ ಸ್ಟೆಪ್ ಬರುತ್ತೆ ಮತ್ತು ನಿಮಗೆ ಅದರಲ್ಲಿ ಕುಚ್ಚು ಬರುತ್ತೆ. ಎರಡೂ ಸೇರಿದ್ರೆ ಏನು 1.5 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಅದೊಂದು ಮುಕ್ಕಾಲು ಗಂಟೆ, ಇದೊಂದು ಮುಕ್ಕಾಲು ಗಂಟೆ, ಡಿಸೈನ್ ಒಂದು ಮುಕ್ಕಾಲು ಗಂಟೆ ಮತ್ತು ಕುಚ್ಚು ಒಂದು ಮುಕ್ಕಾಲು ಗಂಟೆ, 1.5 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಮತ್ತು ನಾನಿವತ್ತು ಸ್ಯಾರಿ ಕಲರ್ ತೊಗೊಂಡಿರೋದು ಬ್ಲೂ ಇದೆ, ಸ್ಕೈ ಬ್ಲೂ ಕಲರ್ ಸ್ಯಾರಿ ಇರೋದು, ಮತ್ತು ನವಿ ಬ್ಲೂ ಕಲರ್ ಪಲ್ಲು ಬಂದಿದೆ. ಬಾಡಿ ಬಂದು ಸ್ಕೈ ಬ್ಲೂ ಕಲರು ಮತ್ತು ಗೋಲ್ಡ್ ಜರಿ ಇದೆ. ಬಾರ್ಡ್ರಲ್ಲಿ ಬಂದು ಗೋಲ್ಡ್ ಕಲರ್ ಇದೆ. ನಾನಿವತ್ತು ಫಸ್ಟ್ ಸ್ಟೆಪ್ಪಿಗೆ ಬ್ಲೂ ಕಲರ್ ತೊಗೋತಾ ಇದ್ದೀನಿ. ಬ್ಲೂ ಕಲರ್ ನಾನು ಆಗಲೇ 6 ಎಳೆ ಸುತ್ತಿಟ್ಕೊಂಡಿದ್ದೀನಿ ನೋಡಿ, 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಈ ಸ್ಟೆಪ್ಪಿಗೆ ನಿಮಗೆ ಫಸ್ಟೇ ನೀವು ಬೀಡ್ಸ್ನ ತೂರಿಸಿಟ್ಕೋಬೇಕು. ಇಲ್ಲಿ ಈ ರೀತಿ ಥ್ರೆಡ್ಗೆ ಫಸ್ಟೇ ಬೀಡ್ಸ್ ತೂರಿಸಿಟ್ಕೋಬೇಕು. ನಾನಿವಾಗ ಅದು ಹೇಗೆ ತೋರಿಸೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ದೊಡ್ಡ ಕಣ್ಣದು ಸೂಜಿ ಅಂದರೆ ಎಮ್ಮಿಂಗ್ ಸೂಜಿ ಬರುತ್ತಲ್ಲ, ಫಾಲೆಲ್ಲ ಎಮ್ಮಿಂಗ್ ಮಾಡ್ತಾರಲ್ಲ, ಆ ಸೂಜಿ ತೊಗೊಂಡಿದ್ದೀನಿ. ಆ ಸೂಜಿ ತೊಗೊಂಡು ನಾನು ಇದಕ್ಕೇ 6 ಎಳೆನ ಆ ಸೂಜಿ ಕಣ್ಣೊಳಗಡೆ ಹಾಕಿ ತೂರಿಸ್ಕೊಂಡಿರುತ್ತೆ ಹಾಕೋಬೋದು. ನೀವು ನೋಡಿಬಿಟ್ಟು ಕಣ್ಣು ದೊಡ್ಡದಾಗಿರೋದನ್ನ ಯಾವುದಾದ್ರೂ ಸೂಜಿ ತೆಗೆದು ಇಟ್ಕೊಳ್ಳಿ. ನೀವು ಇದು ಪೋಣ್ಸೋಕ್ಕೋಸ್ಕರನ ಅಂತಲೇ ಇಟ್ಕೊಳ್ಳಿ ನೀವು. ಆಮೇಲೆ ಬೀಡ್ಸ್ ಬಂದು ನಾನು 2.5 mm ಯೂಸ್ ಮಾಡ್ತಿದ್ದೀನಿ. 3 mm ದೊಡ್ಡದಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು 3 mm ಯೂಸ್ ಮಾಡ್ತಿಲ್ಲ, 2.5 mm ಯೂಸ್ ಮಾಡ್ತಿದ್ದೀನಿ ನಾನು. ಫ್ರೆಂಡ್ಸ್, ಮತ್ತು ಇದು ಸೂಜಿ ಬಂದು ಕಣ್ಣು ದೊಡ್ಡದಾಗಿದ್ದರೆ ಈ ದಿಂಡು ಕೂಡ ದೊಡ್ಡದು ಬಂದುಬಿಡುತ್ತೆ. ನೀವು ನೋಡಿ ತಗೊಳ್ಳಿ. ಈ ಥ್ರೆಡ್ಡೂ ಹಿಡಿಬೇಕು, ಜೊತೆಗೆ ನಾವಿಲ್ಲೇನು ಬೀಡ್ಸ್ ತೋರಿಸ್ಬೇಕು ಅದು ಕೂಡ ಹಿಡಿಬೇಕು. ಈ ದಿಂಡು ಬಂದು ದಪ್ಪ ಇದ್ದರೆ ನಿಮಗೆ ಬೀಡ್ಸ್ ಒಳಗಡೆ ಹೋಗಲ್ಲ. ನೀವು ಆ ರೀತಿ ತೊಗೊಳಕ್ಕೆ ಹೋದರೆ ನೋಡಿ, ಈ ರೀತಿ ತೂರಿಸೋದು. ಈ ರೀತಿ ಆರಾಮಾಗಿ ಹೋಗುತ್ತೆ. ಫ್ರೆಂಡ್ಸ್, ಈ ರೀತಿ ತಗೊಂಡು ತೋರಿಸಿದ್ರೆ ನಿಮ್ಗೆ ಆರಾಮಾಗಿ ಒಳಗಡೆ ಹೋಗುತ್ತೆ. ಈ ರೀತಿ ತೋರಿಸ್ಕೋಬೋದು. ಮತ್ತು ಇದು ಒಂಥರ ಆಯಿತು. ನಾನು ನೆಕ್ಸ್ಟ್ ಇನ್ನೊಂದು ಥರ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನೊಂದು ಥರ ಬಂದು ಈ ರೀತಿ ನಾನು ಅದೇ ಸೂಜಿಗೆ ಈ ರೀತಿ ಒಂದೆಳೆ ಮಾಡಿಕೊಂಡು ಕಾಟನ್ ಥ್ರೆಡು, ಇದು ಬಂದು ಕಾಟನ್ ಥ್ರೆಡು. ಈ ಕಾಟನ್ ಥ್ರೆಡ್ಗೆ ನಾನು ಒಂದು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೇನಿದೆ ತುದಿ ಥ್ರೆಡ್ಡು, 6 ಎಳೆದು ಥ್ರೆಡ್ ಬರುತ್ತಲ್ಲ ತುದಿ ಹಿಂದಿರೋದು, ಅದನ್ನೇನು ಗಂಟು ಹಾಕೋಬಿಡಿ. ನೀವು ಗಂಟು ಹಾಕ್ಕೊಂಡ್ರೆ ನೀವು ಈ ಬೀಡ್ಸ್ ತೋರ್ಸೋಕ್ಕಾಗಲ್ಲ. ಗಂಟು ಬಂದು ದಪ್ಪ ಬರುತ್ತೆ, ಬೀಡ್ಸ್ ತೋರ್ಸೋಕ್ಕಾಗಲ್ಲ. ಏನಿದೆ ಅದನ್ನೇ ಈ ರೀತಿ ತೊಗೊಂಡು ಒಳಗಡೆ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಒಳಗಡೆಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಇದು ಗಂಟು ಬಂದು ಮಧ್ಯದಲ್ಲಿ ಇಟ್ಕೊಳ್ಳಿ ಬೀಡ್ಸ್ ಮುಖಕ್ಕೋಸ್ಕರ. ಇಲ್ಲಿ ಇಟ್ಕೊಂಡ್ರೆ ಈ ದಿಂಡು ದಪ್ಪ ಇರುತ್ತೆ, ಮತ್ತು ಇಲ್ಲಿ ಇಟ್ಕೊಂಡ್ರೆ ಈ ದಿಂಡು ದಪ್ಪ ಇರುತ್ತೆ. ಅದಕ್ಕಿಂತ ಮಧ್ಯದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಬೀಡ್ಸು ಆರಾಮಾಗಿ ಹೋಗುತ್ತೆ. ಪೆನ್ಸಿಲ್ ಇದೇ ರೀತಿ ನೀವೊಂದು ಅಂದಾಜು ಮೇಲೆ ಎಷ್ಟು ಬೇಕು ಅನ್ನೋ ಅಂದಾಜು ಮೇಲೆ ಬೀಡ್ಸ್ನ ತೂರಿಸ್ಕೋಬೋದು. ಫ್ರೆಂಡ್ಸ್, ಹಾಗೆಯೇ ಇದು ನೀವು ಮಧ್ಯದಲ್ಲಿ ಥ್ರೆಡ್ ರೋಲ್ ಮಾಡ್ಕೋತಿರ್ತೀರಲ್ಲ, 6 ಎಳೆ ಮಾಡ್ಕೋತಿರ್ತೀರಲ್ಲ, ಅವಾಗೇನಾದರೂ ನಿಮಗೆ ಗಂಟು ಇಲ್ಲಿ ಅದೇ ಬೇರೆ ಸಪ್ರೇಟ್ ಇತ್ತು, ಇದೇ ಬೇರೆ ಸಪ್ರೇಟ್ ಇದ್ದಾಗ ಗಂಟೇನಾದರೂ ಹಾಕ್ಕೊಂಡ್ರೆ ಅದನ್ನು ನೀವು ನೋಡಿ ಸ್ವಲ್ಪ ಸಣ್ಣ ಗಂಟು ಹಾಕ್ಕೊಳ್ಳಿ. ನೀವೇನಾದರೂ ದೊಡ್ಡ ಗಂಟು ಹಾಕ್ಕೊಂಡ್ರೆ ಈ ತೂರಿಸಿರೋದೆಲ್ಲ ಗಂಟಿಂದ ಮುಂದೆ ಹೋಗಲ್ಲ. ಮತ್ತೆ ನೀವು ಬೀಡ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಆ ಗಂಟಿಂದ ಮುಂದೆ ಬಂದಾಗ ಡಿಸೈನ್ನ ಆವಾಗ ನೀವು ಮತ್ತೆ ತೂರಿಸ್ಕೋಬೇಕಾಗುತ್ತೆ. ಬೀಡ್ಸ್ನ ಅದರೊಳಗಡೆ ಫಿಲ್ ಮಾಡುವಾಗ ಆವಾಗ 2 ಕೆಲಸ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನೋಡ್ಕೊಳ್ಳಿ, ಆದಷ್ಟು ಗಂಟು ಬರದೇ ಇರೋ ರೀತಿ 6 ಎಳೆ ದಾರ ಮಾಡ್ಕೊಳ್ಳಿ. ಈ ರೀತಿ ತೂರಿಸ್ಕೋಬೋದು. ಇವಾಗ ಶುರು ಮಾಡೋಣ ಫಸ್ಟ್ ಸ್ಟೆಪ್ಪು. ಫ್ರೆಂಡ್ಸ್, ಇಲ್ಲಿ ನಾನು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ನಾನು ಆಪೋಸಿಟ್ ಕಲರೇ ಅಂದರೆ ಸ್ಕೈ ಬ್ಲೂ ಕಲರ್ ನಾನು ಥ್ರೆಡ್ ತೊಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪಿಗೆ. ಯಾವತ್ತೂ ನೀವು ಸೀರೆ ಕಾಂಟ್ರಾಸ್ಟ್ ಇದ್ದಾಗ ಅಪೋಸಿಟ್ ಕಲರ್ ಯೂಸ್ ಮಾಡಿದ್ರೇ ನೀವು
ಪಲ್ಲು ಏನು ಕಲರ್ ಇದ್ದರೆ ಅದು ಆಪೋಸಿಟ್ ಇದ್ದಾಗ ಅದು ಎದ್ದಕ್ಕೆ ಕಾಣಿಸುತ್ತೆ. ಫ್ರೆಂಡ್ಸ್, ಈಗ ನಾನು ಶುರು ಮಾಡ್ತಿದ್ದೀನಿ. ನಾನು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈಗ ನಾನು ಫಸ್ಟ್ ಸ್ಟೆಪ್ ಬಂದು ಸ್ಕೈ ಬ್ಲೂ ಕಲರ್ ಏನು ತೊಗೊಂಡಿದ್ದೀನಿ ಅದರಿಂದ ಹಾಕ್ತಿದ್ದೀನಿ. ಮತ್ತು ಕೈಗೆ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ರೋಲ್ ಮಾಡಿರೋದು ಸ್ವಲ್ಪ ಬೀಡ್ಸ್ ಅಂದರೆ ಒಂದು 5-6 ಬೀಡ್ನ ಮುಂದೆ ತೊಗೊಂಡಿದ್ದೀನಿ. ನಾನು ಮುಂದೆ ತೊಗೊಂಡು ಈ ರೀತಿ ಬಿಟ್ಕೊಂಡು ಈ ರೀತಿ ಕೈಗೆ ರೋಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು 1 2 3 ಚೈನ್ ಹಾಕಿದ್ಮೇಲೆ ಮತ್ತು ಡಬಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶ ಅದ್ರ ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತೊಗೊಂಡು ಏನು ನಾಟ್ ಹಾಕ್ಕೊಂಡಿದ್ವಿ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ನೋಡಿ, ಒಂದು ಬೀಡನ್ನ ಮುಂದೆ ಬಿಟ್ಟು ಒಂದು ಬೀಡ್ ಈ ರೀತಿ ಮುಂದೆ ತೂರಿಸ್ಕೊಳ್ಳಿ. ತೂರಿಸ್ಕೊಂಡು ಸೂಜಿ ಮೇಲೆ ಫಸ್ಟ್ ಬೀಡ್ ತೂರಿಸ್ಕೋಬೇಕು. ತೂರಿಸ್ಕೊಂಡು ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಏನಿದೆ ಅದ್ರ ಪಕ್ಕನೇ ಅಲ್ಲೊಂದು ಡಬಲ್ ಕ್ರೋಶ. ಆವಾಗ ಇದು ಹಿಂದೆ ಇರೋ ಬೀಡನ್ನ ಮುಂದೆ ತೊಗೋಬೇಕು. ಮುಂದೆ ತೊಗೊಂಡಾಗ ಇದು ಫ್ರಂಟ್ ಬರುತ್ತೆ. ಮತ್ತು ಎರಡರಲ್ಲಿ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟು ಸೂಜಿ ಮೇಲೆ ದಾರ ಈಗ ಏನು ಹಾಕಿದ್ದೀವಿ ನಾವು ಕಂಬ ಡಬಲ್ ಕ್ರೋಶ ಏನು ಹಾಕಿದ್ದೀವಿ ಅದ್ರ ಪಕ್ಕದಲ್ಲೇ ಚುಚ್ಚಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ತಗೋಬೇಕು. 2 3 ಫ್ರೆಂಡ್ಸ್, ನಾನಿಲ್ಲಿ 5 ಡಬಲ್ ಕ್ರೋಶ ತೊಗೊಂಡಿದ್ದೀನಿ. ಈ ಫಸ್ಟ್ ಏನು 3 ಚೈನ್ ಹಾಕಿದ್ವಿ ಅದನ್ನು ಕೂಡ ಒಂದು ಡಬಲ್ ಕ್ರೋಶ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀವಿ. ಅಂದರೆ ಒಂದು ಕಂಬ ಅದನ್ನು ಕೂಡ ಇದೇನಿದೆ 3 ಚೈನು ಅದು ಕೂಡ ಒಂದು ಕಂಬ ಅದು ಸೇರಿದ್ರೆ 1 2 3 4 5 ಡಬಲ್ ಕ್ರೋಶ ಇದೆ. ಮತ್ತು ನೆಕ್ಸ್ಟು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ನಾನಿಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ನೋಡಿಕೊಂಡು ಮತ್ತು ಡಬಲ್ ಕ್ರೋಶ ಹಾಕೋತಿದ್ದೀನಿ. ಅಂದರೆ ಕಂಬ ಅದಕ್ಕೆ ಎಷ್ಟು ಬೇಕಷ್ಟು ಗ್ಯಾಪ್ ನೋಡಿಕೊಂಡು ಹಂಗೆ ಸೂಜಿ ಮೇಲೆ ಒಂದು ಸರಿ ದಾರ ತೆಗೆದು ಮತ್ತು ದಾರ ತೆಗೆದು 3ರಲ್ಲಿ 2ರಲ್ಲಿ 1 ಇದೇ ರೀತಿ ನೆಕ್ಸ್ಟು ಮತ್ತು 2ನೇ ಕಂಬ 2 ಮತ್ತು 3ನೇ ಕಂಬದಲ್ಲಿ ನಾವು ಬೀಡನ್ನ ಮುಂದೆ ಬಿಟ್ಕೋಬೇಕು. ಬೀಡ್ ಮುಂದೆ ಬಿಟ್ಟ ಮೇಲೆ ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಅದೇ ಪಕ್ಕದಲ್ಲಿ ಕಂಬ ಹಾಕಿದ್ದೀವಲ್ಲ ಅದೇ ಪಕ್ಕದಲ್ಲಿ ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟ್ ತೊಗೋಬೇಕು. ಈ ರೀತಿ ಫ್ರಂಟ್ ತೊಗೊಂಡು ಮತ್ತು 2ರಲ್ಲಿ 1 ಮತ್ತು ಕೂಡ ಡಬಲ್ ಕ್ರೋಶ. ಮತ್ತು ಅಲ್ಲಿಗೆ 3 ಡಬಲ್ ಕ್ರೋಶ ಆಗಿದೆ. ಇದು 4ನೇದು 5 ಡಬಲ್ ಕ್ರೋಶ ಆಯಿತು. ಮತ್ತು ನಿಮಗೆ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅಲ್ಲಿಗೆ ಚುಚ್ಚಿ ಮತ್ತು 2ರಲ್ಲಿ 1 ಮತ್ತು ಅದೇ ರೀತಿ ಡಬಲ್ ಕ್ರೋಶ. ಫ್ರೆಂಡ್ಸ್, ಈ ಡಿಸೈನ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಡಿಸೈನ್, ಆಮೇಲೆ ಬೇಗನೂ ಕೂಡ ಮುಗ್ದೋಗುತ್ತೆ ನೋಡಿ. ಮತ್ತು ಬೀಡ್ಸ್ನ ಮುಂದೆ ಬಿಟ್ಟು 2ರಲ್ಲಿ 1 ಆಮೇಲೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ನಿಮಗೂ ಕೂಡ ಕಷ್ಟ ಅನಿಸಲ್ಲ. ಬರೀ ಕಂಬ ಅಷ್ಟೇ ಇದು. ನಿಮಗೆ ಸ್ಟಾರ್ಟಿಂಗ್ ಇಂಥ ಬೇಸಿಕ್ ಡಿಸೈನ್ ಎಲ್ಲ ಟ್ರೈ ಮಾಡಿದ್ರೆ ನಿಮಗೆ ಕೈಯೂ ಕೂಡ ಬೇಗ ಕೂರುತ್ತೆ. ನಿಮಗೆ ಗ್ರ್ಯಾಂಡ್ ಡಿಸೈನ್ ಹಾಕಬೇಕಾದ್ರೆಲ್ಲ ಕಷ್ಟ ಅನಿಸಲ್ಲ. ಇಂಥ ಡಿಸೈನ್ಗಳನ್ನೇ ಫಸ್ಟ್ ಟ್ರೈ ಮಾಡಿ ನೀವು ಬಿಗಿನರ್ಸ್ಗಳು. 1 2 3ನೇದಕ್ಕೆ ನಾನು ಬೀಡ್ಸ್ ತೂರಿಸ್ಕೊಂಡು ಮತ್ತು ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಬಟ್ಟೆಗೆ ಚುಚ್ಚಿ ಸೂಜಿ ಮೇಲೆ ದಾರ ತೊಗೊಂಡು ಎಳ್ಕೊಂಡು 3ರಲ್ಲಿ 2ರಲ್ಲಿ 1 ಬೀಡ್ಸ್ ಏನಾದರೂ ನೀವು ಸೂಜಿ ಮೇಲೆ ದಾರ ತೊಗೊಂಡ್ಮೇಲೆ ಬೀಡ್ಸ್ ಬಿಟ್ಟರೆ ನೀವು ಅದು ಹೋಗ್ಬಿಟ್ಟು ಬ್ಯಾಕ್ ಸೈಡ್ ಕುತ್ಕೊಬಿಡುತ್ತೆ.
ಫ್ರಂಟ್ ಸೈಡ್ ತೊಗೊಳಕ್ಕಾಗಲ್ಲ, ಬ್ಯಾಕ್ ಸೈಡ್ಗೆ ಹೋಗಿ ಕೂತ್ಕೊಬಿಡುತ್ತೆ. ನೀವು ಅದಕ್ಕೋಸ್ಕರ ಫಸ್ಟೇ ಬೀಡ್ಸ್ನ ಅದು ಬೀಡ್ ಏನಿದೆ ಒಂದು ಬೀಡ ಅದನ್ನು ಫಸ್ಟೇ ಬಿಡಬೇಕು. ಸೂಜಿ ಮೇಲೆ ದಾರ ತೊಗೊಳಕ್ಕಿಂತ ಮುಂಚೆನೇ ಬಿಡಬೇಕು. ಫ್ರೆಂಡ್ಸ್ ಈ ರೀತಿ ಆಗಿದೆ. 2 ಕಂಬ, 1 ಬೀಡ್ಸ್ ತೋರಿಸಿ ಕಂಬ ಹಾಕಿರೋದು ಮತ್ತು 2 ಕಂಬ, 3 ಚೈನು ಇದೇ ರೀತಿ ಕಂಟಿನ್ಯೂ ಮಾಡಿರೋದು. ಇದ್ರ ಬೇಸ್ ಲೈನ್ ಬಂದು ಇಷ್ಟೇ. ಇದು ನಾನು ಕುಚ್ಚು ಕಟ್ಟೋಕ್ಕೋಸ್ಕರ ಜಾಗ ಬಿಟ್ಕೊಂಡಿರೋದು. ಸಿಂಪಲ್ ಡಿಸೈನು, ಬೇಗ ಕೂಡ ಮುಗಿಯುತ್ತೆ. ಬಿಗಿನರ್ಸ್ಗೂ ಕೂಡ ಕಷ್ಟ ಆಗದೆ ಇರೋ ಡಿಸೈನ್ ಇದು. ಇದೇ ರೀತಿ ಪೂರ ಸಾರಿ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಇದು ಮುಗ್ದಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾನೇನು ಗ್ಯಾಪ್ ಬಿಟ್ಟಿದ್ದೀನಿ 3 ಚೈನ್ ಹಾಕಿ ಅಲ್ಲಿ ಬಂದು ಕುಚ್ಚು ಬರುತ್ತೆ. ಲಾಸ್ಟಿಗೆ ನಾನು ಈ ರೀತಿ ಲಾಸ್ಟ್ ಎಂಡ್ ಮಾಡಿಕೊಂಡು ಮತ್ತು 5 ಕಂಬ ಹಾಕಿರೋದು ಎಂಡ್ ಮಾಡಿ 3 ಚೈನ್ ಹಾಕಿ ಈ ರೀತಿ ಎಳೆ ಎಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಇಲ್ಲಿಗೆ ಕಟ್ ಮಾಡಿ ಸ್ಟಿಕ್ ಮಾಡ್ಕೋಬೇಕು. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಕುಚ್ಚು ಕಟ್ಟಬೇಕು, ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ. ಕುಚ್ಚು ಕಟ್ಟಾಗಿದೆ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಫಿನಿಶಿಂಗ್ ಕಾಣಿಸುತ್ತೆ. ಫ್ರೆಂಡ್ಸ್ ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ. ಸಿಂಪಲ್ ಆಗಿದೆ ಮತ್ತು ಇದು ಕಾಟನ್ ಸೀರೆಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಂದರೆ ಇದು ಸ್ವಲ್ಪ ತಿಕ್ನೆಸ್ ಇರುತ್ತಲ್ಲ, ಪಲ್ಲು ಬಂದು ತಿಕ್ನೆಸ್ ಇರುತ್ತಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ ಫಿನಿಶಿಂಗ್ ಬಂದು. ಬೇಕು ಅಂದರೆ ನೀವು 3 ಕಲರ್ ಇತ್ತು ಸ್ಯಾರಿ ಅಂದರೆ ಇದು 1 ಕಲರ್ ಯೂಸ್ ಮಾಡಿ ಮತ್ತು 2 ಕಲರಲ್ಲಿ ಕುಚ್ಚು ಹಾಕೋಬೋದು. 2 ಆ ರೀತಿ ಕಲರಲ್ಲಿ ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇದೆ. ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.